ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ವಿಧಾನಮಂಡಲ ಅಧಿವೇಶನದಲ್ಲಿ 2 ದಿನಗಳ ಕಾಲ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಅವಕಾಶ ನೀಡಲಾಗಿದ್ದು, ಈ ಸಂದರ್ಭವನ್ನು ಬಳಸಿಕೊಂಡ ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಮತ್ತೊಮ್ಮೆ ಉತ್ತರ ಕನ್ನಡದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪನೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಗಮನ ಸೆಳೆಯುವ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ದಿನಕರ್ ಶೆಟ್ಟಿ ಅವರು, ಉತ್ತರ ಕನ್ನಡ ಜಿಲ್ಲೆ ದೊಡ್ಡ ಯೋಜನೆಗಳಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದೆ. ಆದರೆ ಈ ಜಿಲ್ಲೆಯ ಜನರಿಗೆ ಏನೂ ಕೊಡುಗೆ ನೀಡಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಡಿಕೆ ಈಗಿನದ್ದಲ್ಲ, ಅದಿನ್ನೂ ಈಡೇರಿಲ್ಲ. ಹಿಂದಿನ ಬಿಜೆಪಿ ಸರ್ಕಾರ ಕುಮಟಾದಲ್ಲಿ ಆಸ್ಪತ್ರೆಗೆ ಸಂಬಂಧಪಟ್ಟ ಸ್ಥಳ ಗುರುತಿಸಿ ಮುಂದುವರೆದಿತ್ತು. ಆದರೆ ಹಾಲಿ ಕಾಂಗ್ರೆಸ್ ಸರ್ಕಾರ ಅದನ್ನು ಮುಂದುವರಿಸಿಲ್ಲ. ಕಾರವಾರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಇದ್ದರೂ ತಜ್ಞ ವೈದ್ಯರ ಕೊರತೆ ಇದೆ. ಅದರಿಂದಾಗಿ ಆಸ್ಪತ್ರೆ ಕರಾವಳಿ ಜನರಿಗೆ ಪ್ರಯೋಜನವಾಗುತ್ತಿಲ್ಲ. ಅಪಘಾತಕ್ಕೆ ಈಡಾದವರನ್ನು ಕಾರವಾರ ಆಸ್ಪತ್ರೆಗೆ ಕಳುಹಿಸಿ ಅಲ್ಲಿ ತಜ್ಞ ವೈದ್ಯರು ಇಲ್ಲದೇ ಇದ್ದಲ್ಲಿ ಕುಮಟಾದಿಂದ ಹೊರಟವರು ಮತ್ತೆ ಮಣಿಪಾಲ ಮಂಗಳೂರಿಗೆ ತೆರಳುವಾಗ ದಾರಿ ಮಧ್ಯದಲ್ಲಿ ಅಸುನೀಗುತ್ತಾರೆ. ಇದನ್ನು ತಪ್ಪಿಸಲು ಜಿಲ್ಲೆಗೊಂದು ಸುಸಜ್ಜಿತ ಆಸ್ಪತ್ರೆ ಮಂಜೂರಿ ಮಾಡಿ ಇಲ್ಲಿಯ ಜನ ತ್ಯಾಗಜೀವಿಗಳು ಕೈಗಾ ಮತ್ತು ನೌಕಾ ನೆಲೆಗೆ ಅಪಾರ ಪ್ರಮಾಣದಲ್ಲಿ ಭೂಮಿ ನೀಡಿದರೂ ಉದ್ಯೋಗ ಬೇರೆಯವರ ಪಾಲಾಗುತ್ತಿದೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಅವಶ್ಯಕವಾಗಿ ಸುಸಜ್ಜಿತ ಆಸ್ಪತ್ರೆ ಬೇಕಾಗಿದೆ. ಇದಕ್ಕಾಗಿ ನಾನು ಕಳೆದ ವರ್ಷ ಅಧಿವೇಶನದಲ್ಲಿ ಪ್ರಸ್ತಾಪಿಸಿದ್ದೆ. ಆದರೆ ವೈದ್ಯಕೀಯ ಶಿಕ್ಷಣ ಸಚಿವರು ಅದು ಸಾಧ್ಯವಿಲ್ಲವೆನ್ನುವಂತೆ ಉತ್ತರಿಸಿದ್ದರು. ಇದರಿಂದಾಗಿ ನಾನು ತುಂಬ ಬೇಸರಕ್ಕೆ ಒಳಗಾದೆ. ಈಗ ಮತ್ತೊಮ್ಮೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಪ್ರಸ್ತಾಪ ಮಾಡುತ್ತಿದ್ದೇನೆ. ಮುಖ್ಯಮಂತ್ರಿಗಳು ಕುಮಟಾಕ್ಕೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರಿ ಮಾಡಬೇಕು. ಅಲ್ಲದೆ ಕುಮಟಾದಲ್ಲಿ ಈಗಾಗಲೇ ಟ್ರಾಮಾ ಸೆಂಟರ್ ತಲೆ ಎತ್ತುತ್ತಿದೆ. ಇದಕ್ಕೆ ಅಗತ್ಯ ವೈದ್ಯರು ಮತ್ತು ಉಪಕರಣಗಳನ್ನು ಸರ್ಕಾರ ಒದಗಿಸಬೇಕು. ರಾಜ್ಯ ಸರ್ಕಾರ ಒಂದೊಮ್ಮೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಲು ಹಿಂದೇಟು ಹಾಕಿದರೆ ಖಾಸಗಿಯವರನ್ನು ಕರೆಯಿಸಿ ಆಸ್ಪತ್ರೆ ಮಾಡಲು ಮುಂದುವರಿಯಬೇಕಾಗುತ್ತದೆ. ಆಗ ಸರ್ಕಾರ ಅಗತ್ಯ ಭೂಮಿ ಮತ್ತು ಇನ್ನಿತರೆ ಸೌಲಭ್ಯ ನೀಡಬೇಕಾಗುತ್ತದೆ ಎಂದು ಶಾಸಕ ದಿನಕರ್ ಶೆಟ್ಟಿಯವರು ಗಮನ ಸೆಳೆಯುವ ಸಂಗತಿಯನ್ನು ವಿಧಾನಸಭೆಯಲ್ಲಿ ಮಂಡಿಸಿದರು. ಉತ್ತರ ಕನ್ನಡ ಜಿಲ್ಲೆ ನಮ್ಮದು. ಆದರೆ ಬಹುಶಃ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕದಲ್ಲೂ ನಮ್ಮ ಜಿಲ್ಲೆಯನ್ನ ಸೇರ್ಪಡೆ ಇಲ್ಲ, ಕಲ್ಯಾಣ ಕರ್ನಾಟಕದಲ್ಲೂ ಇಲ್ಲ. ನೆಕ್ಸ್ಟ್ ಆಯ್ತು, ಮತ್ತೆ ಗೆಟ್ ರೆಡಿ ನೆಕ್ಸ್ಟ್ಗೆ. ಯಾವ ಕರ್ನಾಟಕದಲ್ಲೂ ನಮ್ಮ ಉತ್ತರ ಕನ್ನಡ ಅನ್ನುವಂಥದ್ದು ಇಲ್ಲ. ಬಹಳ ನಿರ್ಲಕ್ಷ್ಯ. ಕರಾವಳಿ ಕರ್ನಾಟಕ, ಕರಾವಳಿಯಲ್ಲಿ ನಮ್ಮ ಜಿಲ್ಲೆ ಬಹಳ ದೊಡ್ಡ ವಿಸ್ತೀರ್ಣದಲ್ಲಿ ಜಾಸ್ತಿ ಇದ್ರೂ ಸಹ ಅನುದಾನ ಎಲ್ಲ ನಿಮ್ ಜಿಲ್ಲೆಗೆ ಮತ್ತು ಉಡುಪಿ ಮತ್ತು ಆ ಕಡೆ ಹೋಗ್ತದೆ. ಹೋಗ್ಲಿ, ತಗೊಂಡು ಹೋಗಿ. ನಮ್ಮ ಜಿಲ್ಲೆಗೂ ಸ್ವಲ್ಪ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮುಂದಿನ ದಿವಸದಲ್ಲಿ ಮಾಡಬೇಕು ಸರ್. ಓಕೆ, ನಾವು ತ್ಯಾಗ ಮಾಡಿದಂತ ಜಿಲ್ಲೆ, ಪಾಯಿಂಟ್ ಹೇಳಿ. ನಮ್ಮ ಜಿಲ್ಲೆ ತ್ಯಾಗ ಮಾಡಿದಂತದ್ದು ಉತ್ತರ ಕನ್ನಡ. ಇವತ್ತು ಸೀಬರ್ಡ್ ನೌಕಾ ನೆಲೆ ನಮ್ಮಲ್ಲಿದೆ. ಆದ್ರೆ ನಮಗೆ ಅಲ್ಲಿ ನಮ್ಮ ಜಿಲ್ಲೆಯವರಿಗೆ ಒಂದು ಚಿಕ್ಕ ನೌಕರಿ ಸಹ ಸಿಗ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಯಾವ ಕೆಲಸನೂ ನಮ್ಮ ಅಲ್ಲಿಯ ಜನ ಏನು ತ್ಯಾಗ ಮಾಡಿ ಭೂಮಿಯನ್ನು ಕೊಟ್ಟಿದ್ದಾರೆ ಅವರಿಗಾಗಲಿ ಮತ್ತು ನಮ್ಮ ಸ್ಥಳೀಯರಿಗೆ ಯಾವುದೇ ಅವಕಾಶ ಅಲ್ಲಿ ಸಿಗ್ತಾ ಇಲ್ಲ. ಕೇವಲ ತ್ಯಾಗ ಮಾಡುವಂಥದ್ದಷ್ಟೇ ನಮ್ಮ ಜಿಲ್ಲೆಯ ಗುಣ ಆಗಿದೆ ಅನ್ನುವಂಥದ್ದು ಬಹಳ ಬೇಸರ ಆಗ್ತಾ ಇದೆ. ಇವತ್ತು ಅಣುಸ್ಥಾವರ ಕೈಗಾದಲ್ಲಿದೆ. ಮಾನ್ಯ ಅಧ್ಯಕ್ಷರೇ, ಕೈಗಾದಲ್ಲಿ ಅಣುಸ್ಥಾವರದಿಂದ ಏನು ದುಷ್ಪರಿಣಾಮ ಆಗ್ತಾ ಇದೆ ಅನ್ನುವಂಥದ್ದು ಬಹುಶಃ ತಾವೆಲ್ಲ ಓದಿದ್ರಿ, ತಿಳ್ಕೊಂಡಿದ್ರಿ ಅನ್ನುವಂಥದ್ದು ನಾನು ತಿಳಿದಿದ್ದೇನೆ. ಬಹಳ ಕಷ್ಟ ಇದೆ, ಅಲ್ಲಿಯ ಜನರಿಗೆ ವಾಸ ಮಾಡೋದು ಬಹಳ ಕಷ್ಟದಲ್ಲಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿಯೂ ಸಹ ನಮ್ಮ ಜಿಲ್ಲೆಗೆ ಇವತ್ತು ಎಲ್ಲ ಸರ್ಕಾರಗಳು, ನಾನು ಕಾಂಗ್ರೆಸ್ ಅಥವಾ ಬಿಜೆಪಿನೋ ಅಥವಾ ಜನತಾ ದಳ ಅಂತ ಹೇಳಲಿಕ್ಕೆ ಹೋಗುದಿಲ್ಲ ಮಾನ್ಯ ಅಧ್ಯಕ್ಷರೇ, ಯಾವ ಸರ್ಕಾರ ಬಂದರೂ ಸಹ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಸ್ವಲ್ಪ ನಿಷ್ಕಾಳಜಿಯನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಬಹಳ ಬೇಸರದಿಂದ ಹೇಳ್ಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಹುಶಃ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅನ್ನುವಂಥದ್ದನ್ನ ಮೆಡಿಕಲ್ ಕಾಲೇಜ್ ಹಿಂದೆ ಬೊಮ್ಮಾಯಿ ಸರ್ಕಾರ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಎಲ್ಲ ಹಂತದಲ್ಲಿಯೂ ಅವರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕುಮಟಾದಲ್ಲಿ ಮಾಡಿಕೊಡೋದ್ರ ಬಗ್ಗೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡಿದ್ರು. ಆದರೆ ಮುಂದೆ ಅದು ಜಾರಿಗೆ ಬರಲಿಲ್ಲ. ಭೂಮಿ ಸಹ ಅದರ ಬಗ್ಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ರು ಮತ್ತು ನಮ್ಗೆಲ್ಲ ಕರೆದು ನಮ್ಮ ಜಿಲ್ಲೆ ಶಾಸಕರಿಗೆ ಕರೆದು ಹೇಳಿದ್ರು, ನಾನು ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತೇನೆ, GSTಯನ್ನ ಬಿಟ್ಕೊಡುವಂತ ಕೆಲಸ ನಾನು ಸರ್ಕಾರದ ವತಿಯಿಂದ ಮಾಡ್ತೇನೆ ಮತ್ತು ಹಣನೂ ಮಂಜೂರಿ ಮಾಡುವಂತ ಕೆಲಸ ಮಾಡ್ತೇನೆ ಅನ್ನುವಂಥದ್ದನ್ನು ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪ್ರಥಮ ಅಧಿವೇಶನದಲ್ಲಿ ನಾನು ಈ ವಿಷಯವನ್ನ ಪ್ರಸ್ತಾಪ ಮಾಡಿದೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ.
ತಾವು ಆ ದಿವಸ ಹೇಳಿದ್ರೆ ಒಂದು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜು ಅನ್ನುವಂಥದ್ದನ್ನ. ಇವತ್ತು ಕಾರವಾರದಲ್ಲಿ ಸರ್ಕಾರದ ಮೆಡಿಕಲ್ ಕಾಲೇಜ್ ಇದ್ರೂ ಅಲ್ಲಿ ಸಂಪೂರ್ಣವಾದಂತ ವ್ಯವಸ್ಥೆ ಇಲ್ಲ, ವೈದ್ಯರ ಕೊರತೆ ಇದೆ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಮೆಡಿಕಲ್ ಕಾಲೇಜ್ ಇರಲಿ, ಸರ್ಕಾರಿ ಆಸ್ಪತ್ರೆ ಇರಲಿ, ಅಲ್ಲಿ ಎಲ್ಲ ಕಡೆನೂ ವೈದ್ಯರ ಕೊರತೆ ಇದೆ. ದಯವಿಟ್ಟು ನಾನು ಕಳಕಳಿಯ ಮನವಿ ಮಾಡ್ತೇನೆ, ನಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿಕೊಡುವಂಥದ್ದನ್ನ ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನ. ಪುಣ್ಯದ ಕೆಲಸ, ಯಾವುದೇ ಪಕ್ಷ ಇರಲಿ, ಇವತ್ತು ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಜಾಸ್ತಿ ಇದ್ದಾರೆ, ಬಿಜೆಪಿ ಶಾಸಕರು ಇದ್ದಾರೆ. ಹೀಗಾಗಿ ಅಲ್ಲಿ ಶಾಸಕರು ಬಿಜೆಪಿಯವರು ಇದ್ದಾರೆ, ಬೇರೆ ಪಕ್ಷವರು ಇದ್ದಾರೆ ಅನ್ನುವಂತ ಅನ್ಯ ಭಾವನೆಯನ್ನ ತಿಳ್ಕೊಳ್ಳದೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಂದೇ ಒಂದು ಬೇಡಿಕೆ ಇಡೀ ನಮ್ಮ ಜಿಲ್ಲೆಯ ಒಕ್ಕೊರಲಿನಿಂದ ಕೇಳ್ತಾ ಇದ್ದೇವೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕು ಅನ್ನುವಂಥದ್ದನ್ನ. ಇಲ್ಲ ಅಂತ ಹೇಳಿದ್ರೆ ಪ್ರತಿ ದಿನ ಇವತ್ತಲ್ಲಿ ನ್ಯಾಷನಲ್ ಹೈವೇ ಪಾಸ್ ಆಗ್ತಾ ಇದೆ. ಆ ನ್ಯಾಷನಲ್ ಹೈವೇ ಪಾಸ್ ಆಗೋದ್ರಿಂದ ಪ್ರತಿ ದಿನ ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆ ರೋಗಿಯನ್ನ, ಪೇಷಂಟ್ ಅನ್ನ ಮಣಿಪಾಲ್ಗೆ ಒಯ್ಬೇಕಾಗ್ತದೆ ನಾವು, ಇಲ್ಲ ಮಂಗಳೂರಿಗೆ ಬರ್ಬೇಕು. ಅಲ್ಲಿ ಹೋಗೋ ತನಕ ಅವ್ರ ಜೀವ ಇರೋದೇ ಇಲ್ಲ. ಮಾನ್ಯ ಅಧ್ಯಕ್ಷರೇ, ತಮಗೂ ಗೊತ್ತಿದೆ ಇವತ್ತು ಮಣಿಪಾಲದಲ್ಲಿ ಎಷ್ಟಿದೆ, ಉಡುಪಿಯಲ್ಲಿ ಎಷ್ಟಿದೆ, ಮಂಗಳೂರಲ್ಲಿ ಬೇಕಾದಂತ ಸವಲತ್ತು ಸಿಗ್ತದೆ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ತ್ಯಾಗ ಮಾಡಿದಂತ ಜಿಲ್ಲೆ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಕನಿಷ್ಠ ಪ್ರಾಣಕ್ಕಾದ್ರೂ ಬೆಲೆ ಬರಲಿ ಅನ್ನುವಂಥದ್ದನ್ನ ಬೇರೆ ಯಾವುದೂ ಕೊಡ್ತಾ ಇಲ್ಲ. ಇವತ್ತು ತಮ್ಗೆ ಗೊತ್ತಿರುವ ಹಾಗೆ ಸುಶಿಕ್ಷಿತರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಮಾನ್ಯ ಅಧ್ಯಕ್ಷರೇ, 100ಕ್ಕೆ 80ರಷ್ಟು ಸುಶಿಕ್ಷಿತರು ಇದ್ದಾರೆ. ಅನೇಕ ಶಿಕ್ಷಕರು ಇವತ್ತು ತಮ್ಮ ಮನೆ ಮಠವನ್ನ ಬಿಟ್ಟು, ಹೆಂಡತಿ ಮಕ್ಕಳನ್ನ ಬಿಟ್ಟು, ಏನ್ ಇವತ್ತು ನಮ್ಮ ಸ್ನೇಹಿತರು ಶಾಸಕರು ಹೇಳಿದ್ರಲ್ಲ 371 ಬಂದು ಅಲ್ಲಿ ಎಲ್ಲಾ ಶಿಕ್ಷಕರು ಅಲ್ಲಿ ಹೋಗಿದ್ರು. ಆ ಶಿಕ್ಷಕರನ್ನ ಇವತ್ತು ಅಲ್ಲಿಂದ ಇಲ್ಲಿ ನಮ್ಮ ಜಿಲ್ಲೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅವರ ಹೆಂಡತಿ ಮಕ್ಕಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ, ಆದ್ರೆ ಶಿಕ್ಷಕರಾದಂತವರು ಉತ್ತರ ಕರ್ನಾಟಕದಲ್ಲಿದ್ದಾರೆ. ನಮ್ಗೆ ಬೇಸರ ಇಲ್ಲ, ಆದ್ರೆ ಇಂಥ ಪರಿಸ್ಥಿತಿ, ಇಷ್ಟು ಒಳ್ಳೆಯ ಜಿಲ್ಲೆ ಇದ್ರೂ ಸಹ ಎಲ್ಲದರಲ್ಲೂ ವಂಚಿತರಾಗಿದ್ದೇವೆ ನಾವು ಅನ್ನುವಂಥದ್ದನ್ನ. ಅದಕ್ಕೆ ದಯವಿಟ್ಟು ಇವತ್ತು ಕುಡಿಯುವ ನೀರಿನ ಸಮಸ್ಯೆ ನಮ್ಮಲ್ಲಿದೆ. ತಾವು ಹೇಳ್ಬೋದು ಸಮುದ್ರ ಇದೆ ಅಂತ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ. ಆ ಗಾದೆ ಮಾತು ಏನಂತ ಹೇಳಿದ್ರೆ, ಸಮುದ್ರದ ನೆಂಟಸ್ತನ ಉಪ್ಪಿಗೆ ಬರಗಾಲ ಅನ್ನುವಂಥದ್ದು. ಅರ್ಥ ಆಯ್ತಾ ಸರ್ ಅಧ್ಯಕ್ಷರೇ? ನಮ್ಮ ಭಾಷೆ ಅರ್ಥ ಆಗ್ತದಲ್ಲ? ಸಮುದ್ರ ಇದೆ, ಆದ್ರೆ ಉಪ್ಪಿಗೆ ಬರಗಾಲ ಇದ್ದ ಹಾಗೆ ನಮ್ದು. ಅವರು ಸಮುದ್ರದಲ್ಲಿ ಮುಳ್ಕೊಂಡು ಹೇಳ್ತಾ ಇದ್ದಾರೆ. ಬೇಕಾದಷ್ಟು ಸೌಲಭ್ಯ ಇವತ್ತು ಅವ್ರ ಕ್ಷೇತ್ರದಲ್ಲಿ ಏನು ಯಾವುದು ಬಾಕಿ ಇಲ್ಲ. ಅಧ್ಯಕ್ಷರದ ಮಾಡ್ಲಿ, ಅವರು ಬುದ್ಧಿವಂತರಿದ್ದಾರೆ. ಹೀಗಾಗಿ ನಾನು ನೋಡಿದ್ದೇನೆ, ಕಳೆದ ಬಾರಿ ಅವರು ಸಚಿವರಾದಂತ ಸಂದರ್ಭದಲ್ಲಿ, ವೈದ್ಯಕೀಯ ಸಚಿವರಾದಂತ ಸಂದರ್ಭದಲ್ಲೂ ಹೆಚ್ಚು ಸವಲತ್ತನ್ನ ಅವ್ರ ಕ್ಷೇತ್ರಕ್ಕೆ ಒಯ್ದಿದ್ದಾರೆ. ಅದು ಅವರ ಕರ್ತವ್ಯ, ಬಿಡಿ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದ್ರೆ ಇವತ್ತಾದ್ರೂ ನಿಮ್ಮ ಹೊಟ್ಟೆ ತುಂಬಿದಾರ ಅಧ್ಯಕ್ಷರೇ? ಹೊಟ್ಟೆ ತುಂಬಿದ್ದಂತ, ಹೊಟ್ಟೆ ತುಂಬಿದಂತ ನಮ್ಮ ಜಿಲ್ಲೆಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಅನ್ನುವಂಥದ್ದನ್ನು ತಾವು ನಾನು ಕೇಳಿದಂತ ಸಂದರ್ಭದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ನೇರವಾಗಿ ತಾವು ಅದನ್ನ ತಿರಸ್ಕಾರ ಮಾಡುವ ರೀತಿಯಲ್ಲಿ ಬಹಳ ನೋವಾಯ್ತು ನನಗೆ ಮಾನ್ಯ ಅಧ್ಯಕ್ಷರೇ. ಆ ಸಂದರ್ಭದಲ್ಲಿ ನಾನು ಬಹಳ ವಿಶ್ವಾಸವನ್ನು ಇಟ್ಕೊಂಡಿದ್ದೆ ತಮ್ಮ ಮೇಲೆ. ಆದ್ರೆ ಆ ದಿವಸ ಮಾತಾಡಿದ್ದು ಬಹಳ ನೋವಾಗಿದೆ. ಹಿಂದಿನ ಸಾರಿ ಇರ್ಲಿ, ಈಗಲಾದ್ರೂ ಸಹ ದಯವಿಟ್ಟು ಪ್ರಾರಂಭ ಆಯ್ತಲ್ಲ, ಆವಾಗಲೇ ಮತ್ತೆ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಯ್ತಲ್ಲ. ಮೆಡಿಕಲ್ ಕಾಲೇಜ್ನಲ್ಲಿ ವ್ಯವಸ್ಥೆ ಇಲ್ಲ ಡಾಕ್ಟರ್. ಅದನ್ನೇ ಸೂಪರ್ ಸ್ಪೆಷಾಲಿಟಿ ಪರ್ಮಿಟ್ ಮಾಡಬೇಕು. ಒಂದು ಮೆಡಿಕಲ್ ಕಾಲೇಜ್ ಇರುವಾಗ ಅಧ್ಯಕ್ಷರೇ ಏನಾಗಿದೆ ಅಂತ ಹೇಳಿದ್ರೆ, ಕಾರವಾರದಿಂದ ಗೋವಾ ಸಮೀಪ ಇದೆ. ಇವತ್ತು ಕುಮಟಾದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದ್ದನ್ನ ನಾವು ಕಾರವಾರಕ್ಕೆ ಹೋದ್ರೆ ಅಲ್ಲಿ ಡಾಕ್ಟರ್ ಇಲ್ಲ ಅಂತ ಹೇಳಿದ್ರೆ ವಾಪಸ್ ನಿಮ್ಮೂರಿಗೆ ತರಬೇಕಲ್ಲ ನಾವು, ಮಣಿಪಾಲಕ್ಕೋ ಅಥವಾ ಮಂಗಳೂರಿಗೆ. ಅಲ್ಲಿ ತನಕ ಅವನ ಪ್ರಾಣ ಹಾರೋಗಿರ್ತದೆ.